ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸರ್, ಇವ್ರಿಗೆ ಕಾನೂನು ಅಂದ್ರೇನೆ ಗೌರವವಿಲ್ಲ. ಅವ್ರ ಮರ ಪರಿಸರ ಅನ್ನಂತದ್ದೇ ಅವ್ರಿಗೆ ಗೊತ್ತಿಲ್ಲ. ಅಗಲೀಕರಣ ಮಾಡ್ಬೇಕಂತ ಹೇಳಿದ್ರೆ ಪರಿಸರನ ಉಳಿಸಿ ಅಗಲೀಕರಣ ಮಾಡಂತ ಕೆಲಸ ಆಗ್ಬೇಕು. ಅವ್ರಿಗೇನ್ರಿ ಇವತ್ತು ಪೊಲೀಸ್ ಅಂದ್ರೆ ಗೌರವ ಇಲ್ಲ, ಅರಣ್ಯಾಧಿಕಾರಿಗಳಂದ್ರೆ ಗೌರವ ಇಲ್ಲ. ಪರಿಸರ ಯಾವ ರೀತಿಯಲ್ಲಿ ಮರಗಳು ಬೆಳೀತಾ ಇದಾವ, ಯಾವ ರೀತಿಯಲ್ಲಿ ಪರಿಸರ ಉಳಿಸೋದ್ರಿಂದ ನಮ್ಮ ಜೀವಕ್ಕೆ ಒಂದು ಆಕ್ಸಿಜನ್, ನಮ್ಮ ಜೀವಕ್ಕೆ ಜೀವ ಸಿಗುತ್ತೆ ಅನ್ನಂತ ಪರಿಜ್ಞಾನ ಕೂಡ ಇಲ್ಲ ಅವ್ರೆಲ್ಲರಿಗೂ ಕೂಡ. ಯಾಕಂದ್ರೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಹಂಗಿದಾರ. ಈ ರಾಜ್ಯದ ಮುಖ್ಯಮಂತ್ರಿಗಳು ಹಂಗಿದ್ದಂತ ಟೈಮಲ್ಲಿ ಅವರೇ ಕೃಷಿಗೋಸ್ಕರವಾಗಿ ಇವತ್ತು ಹೋರಾಟ ಮಾಡಂತ ಟೈಮಲ್ಲಿ ಅವರೇ ಅಧಿಕಾರವನ್ನು ಕೂಡ ಯಾವುದು 1 ದಿನಕ್ಕ ಸುಲ್ತಾನ, 2 ದಿನಕ್ಕ ಸುಲ್ತಾನ, 10 ದಿನಕ್ಕ ಸುಲ್ತಾನ ಅಂತೇಳಿ ಯಾರಿಗೆ ಆ ಸುಲ್ತಾನ ಎಷ್ಟು ದಿನ ಇರ್ತಾನ ಕುರ್ಚಿ ಮೇಲೆ ಅಂತ ಗೊತ್ತಾಗದಂತ ಪರಿಸ್ಥಿತಿಯಲ್ಲಿ ಈ ನಾಡಿನ ಜನರ ಪರಿಸ್ಥಿತಿಯನ್ನು ಹಂಗಾಗಿ ಇವತ್ತು ರಾಜ್ಯದಲ್ಲಿ ಯಾವುದೂ ಸರಿ ಇಲ್ಲ. ಹಂಗಾಗಿ ಇವತ್ತು ನಾವು ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಉಳಿಸ್ಕೊಂತಾರೋ ಬೆಳೆಸ್ಕೊಂತಾರೋ ಅವ್ರಿಗೆ ಬಿಟ್ಟಿರೋಂತ ವಿಚಾರ. ಹಂಗಾಗಿ ನನಗೇನಂದ್ರೆ ಅಡ್ಮಿನಿಸ್ಟ್ರೇಷನ್ ನಡೀತಾ ಇಲ್ಲ. ಯಾರು ಜಿಲ್ಲಾ ಮಂತ್ರಿಗಳು ಯಾರು ಇದಾರೋ ಇಲ್ಲ, ಅವರು ಇದಾರ ಅನ್ನಂತದ್ರಿಗಿನ ಅವರು ಎಲ್ಲೆನ್ನೋ ಒಂದ್ ಕಡೆ ಗುರ್ತಿಸ್ಕೋಬೇಕಾಯ್ತು. ಯಾವನು ಹೋಗ್ತಾ ಇಲ್ಲ. ಜಾನುವಾರುಗಳಿಗೆ ಮೇವಿಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಎಲ್ಲ ದನಕರುಗಳು ಸಾಯ್ತಾ ಇದಾರ, ಗುಳೆಗೆ ಹೋಗ್ತಾ ಇದಾರೆ. ಹೆಂಗನ ಹಾಳಾಗೋಗ್ಲಿ, ಯಾವನ್ ಇದನ್ನ ಹೇಳ್ರಿ, ಯಾವನ್ ಕೆಲಸ ಮಾಡ್ತಾ ಇದ್ದಾನೆ ಹೇಳ್ರಿ. ಆ ಬಳ್ಳಾರಿ ಮಂತ್ರಿ ಯಾವನು ಇದಾನ ನೋಡ್ರಿ, ಜಮೀರ್ ಅಹಮದ್ ಅಂತ ಈ ಜಿಲ್ಲೆ ಕೂಡ ಜಮೀರ್ ಅಹಮದ್ ಮಂತ್ರಿ ಇರ್ಬೇಕು. ಯಾವತ್ತು ಬರ್ತಾನೆ ನೋಡ್ರಿ. ಅವತ್ತು ಕುಣದಾರ್ಥ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಮಾತು ಕೊಟ್ಟ, 1 ತಿಂಗಳ ಒಳಗಡೆ ಮಾಡ್ತೀನಿ ಸಮಾವೇಶದಲ್ಲಿ ಮಾತು ಕೊಟ್ರು. ಇವತ್ತು ತುಂಗಭದ್ರಾ ಜಲಾಶಯಕ್ಕೆ ಗೇಟ್ ರಿಪೇರಿ ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲಿ ತನಕ ಇದೆ, ಕುಂಟ ಸಾಗ್ತಾ ಇದೆ. ಇವತ್ತು ನಮ್ಗೆ ಒಂದು ಬೆಳೆಗೆ ನಾಶ ಮಾಡ್ಯಾರ. ಇವತ್ತು ಒಂದು ಬೆಳೆಗೆ ನೀರು ಬರ್ಬೇಕಂತ ನಾಶ ಮಾಡಿದಾರ. ಇವತ್ತಿನ ತನಕ ಇದೆ, ಯಾವನವ್ರ ಮಂತ್ರಿ ತಿರುಗಿ ನೋಡ್ತಾ ಇಲ್ಲ. ಏನ್ ಮಾಡ್ತಾ ಇದಾರೆ ಇವರೆಲ್ಲರೂ ಕೂಡ? ಇವತ್ತು ಎಷ್ಟು ದೊಡ್ಡ ನಮ್ಮ ಅನ್ಯಾಯ ಮಾಡ್ತಾ ಇದಾರ, ಮೋಸ ಮಾಡ್ತಾ ಇದಾರ. ಈ ಸರ್ಕಾರ ಬಂದು ಮೀಸಲಾತಿಯಲ್ಲಿ ಕೂಡ ಮೋಸ ಮಾಡಿದೆ. ಉಗ್ರಪ್ಪ ಸಾಹೇಬ್ರ ನಮ್ಮ ಮಾವರು ಆಗ್ತಾರ, ಅವ್ರು ಉಗ್ರಪ್ಪನವರು. ಆ ಉಗ್ರಪ್ಪ ಬಂದು ಏನ್ ಬೇಕಾದ್ರೆ ಕೂಡ ಹೇಳ್ತಾನಾಗ್ಲಿ, ಹೇಳ್ರಲ್ಲ. ಎಲ್ಲಿ ನಿಮ್ಗೆ ಇವತ್ತು ಕೋರ್ಟ್ ಅಲ್ಲಿ ಇದ್ದಂತ ಟೈಮಲ್ಲಿ ಕೋರ್ಟ್ ಅಲ್ಲಿ ಇವತ್ತು ನಿಮ್ಮ ವಕೀಲರೇ ಹೋಗಿ ಯಥಾಸ್ಥಿತಿ ಅಂದ್ರೆಗಿನ 50% ಒಳಗಡೆ ಮೀಸಲಾತಿ ಕೊಡ್ಬೇಕಂದ್ರೆ ನಿಮ್ಮ ವಕೀಲರು ಹೇಳಿದಕ್ಕೋಸ್ಕರವಾಗಿ ಇವತ್ತು ಜಡ್ಜ್ಗಳು ಪಾರ್ಶಿಯಲಿ ಸ್ಟೇ ಕೊಟ್ಟಾರ. ನೀವು ಹೈಕೋರ್ಟ್ ಅಲ್ಲಿ ಏನನ್ನ ಅಕಸ್ಮಿತವಾಗಿ ನಿಮ್ಮ ಲಾಯರ್ಗಳಿಟ್ಟು 7-8 ಸಾರಿ ಲಾಯರ್ಗಳು ಮಿಸ್ ಮಾಡ್ಯಾರ ಕೋರ್ಟ್ಗೆ ಹೋಗೋದು. ಅಕಸ್ಮಿತವಾಗಿ ನಿಮ್ಮ ಲಾಯರ್ ಹೋಗಿ ಪ್ರೆಸೆಂಟ್ ಅಲ್ಲಿ ಹೋಗಿ ಅಟೆಂಡ್ ಆಗಿದ್ರಿಗಿನ ಅದು ಏನನ್ನ ಅಕಸ್ಮಿತವಾಗಿ ಒಂದು ರೂಪಕ್ಕೆ ಬರ್ತಾ ಇತ್ತು. ಇವು ಮೀಸಲಾತಿ ವಾದ ಮಾಡುವಂತ ಟೈಮಲ್ಲಿ ನಿಮ್ಮ ಲಾಯರ್ಗಳೆಲ್ಲರೂ ಕೂಡ ಸರಿಯಾದಂತ ವಾದಿಸ್ಬೇಕು, ಹೋಗ್ಬೇಕು. ಅಲ್ರಿ, ನಿಮ್ ಮುಖ್ಯಮಂತ್ರಿಗಳು ಇವತ್ತು ಮುಡಾ ಕೇಸ್ ಆದ್ರೆ ಡೆಲ್ಲಿಂದ ಲಾಯರ್ ಬರ್ತಾನ್ರಿ, ಡೆಲ್ಲಿಂದ ಲಾಯರ್ ಬಂದು ವಾದಿಸ್ತಾನ. ಈ ಮೀಸಲಾತಿ ಇಷ್ಟೊಂದು ದೊಡ್ಡ ಜ್ವಲಂತ ಸಮಸ್ಯೆ SC ಜನಾಂಗದಕ್ಕೆ 17%, 7% ಕೊಟ್ಟಿದ್ದಂತ ಮೀಸಲಾತಿಗೆ ಇದ್ದಂತ ಲಾಯರ್ ಹೋಗ್ಲಿರಂತ ಇವ್ರದ್ದು ಎಷ್ಟು ನಿರ್ಲಕ್ಷ್ಯ ನೋಡ್ರಿ. ಅಲ್ರಿ, ನಿಮ್ಮ ಮುಡಾ ಕೇಸ್ ಮುಖ್ಯನಾ? ನಿಮ್ಮ ಮುಖ್ಯಮಂತ್ರಿಗಳ ಮೇಲೆ ಕೇಸ್ ಆಗುತ್ತೆ, ಅವನ ಡೆಲ್ಲಿಂದ ಬರ್ತಾನೆ ದೊಡ್ಡ ಲಾಯರ್. ಇಲ್ಲಿ ಮೀಸಲಾತಿ ವಿಚಾರದಲ್ಲಿ ಕೋರ್ಟ್ ಅಲ್ಲಿ ಹೈಕೋರ್ಟ್ ಅಲ್ಲಿ ನಡೆಯುವಂತ ಟೈಮಲ್ಲಿ ನಿಮ್ಮ ಲಾಯರೇ ಹೋಗಲ್ಲ. ನೀವೆಲ್ಲ SC ಜನಾಂಗ ಮೋಸ ಮಾಡಿರಲ್ಲ. ನಿಮ್ಗೆ ಯಾರು ಹೇಳಿಯೋರಿಲ್ಲ, ಕೇಳೋರಿಲ್ಲ. ಉಗ್ರಪ್ಪ ಮಾಮ ನಿನ್ ಬಗ್ಗೆ ಗೌರವ ಇದೆ, ನೀವು ಲಾಯರ್ ಇದ್ದೀರಿ. ನೀವೆಲ್ಲ ಒಂದು ಕಡೆ ನನಗೆ ರಾಜಕಾರಣದಲ್ಲಿ ಅಧಿಕಾರ ಇಲ್ಲ ಅಂತೇಳಿ ಜನರೆಲ್ಲರಿಗೂ ದಿಕ್ ತಪ್ಸಕ್ ಹೋಗ್ಬೇಡ್ರಿ ಮಾವನವ್ರೆ. ಇವತ್ತು ಸತ್ಯಾಂಶ ಮಾತಾಡ್ರಿ. ಸತ್ಯಾಂಶ ಏನು, ಮೀಸಲಾತಿ ಯಾಕೆ ಮೋಸ ಆಗಿದೆ ಎಂದು ಹೇಳ್ರಿ. ಇವತ್ತು ಇಷ್ಟು ಮೋಸ ಮಾಡಿ ಒಬ್ರು ಅವತ್ತೇನು ಮೀಸಲಾತಿ ಸರಿ ಮಾಡಿದಾನೆ ಅಂತೇಳಿ ಅವನು ಸಣ್ಣಕರಿಗೆ ಹೇಳ್ತಾನ, ಆ ಸಿಹಿ ತಿನ್ಸಾನ. ಯಾರು ಹೇಳೋರಿಲ್ಲೇನ್ರಿ? ಎಷ್ಟು ಮೋಸ ಮಾಡಿ ಇವತ್ತು ನಡ್ಸ್ಕೊಂತ ಇದ್ದೆ ತಾವೆಲ್ಲರೂ ಕೂಡ ಸೇರಿ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ SC ಜನಾಂಗದವರು ಆಗಿರ್ಬೋದು, ಅಖಂಡ ಬಳ್ಳಾರಿ ಜಿಲ್ಲೆ ಜನರಾಗಿರ್ಬೋದು, ದೊಡ್ಡ ಮೋಸ ಮಾಡ್ತಾ ಇದ್ರಿ ನೀವು. ಖಂಡಿತವಾಗಿ ಈ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಜನರು ಈ ಸಾರಿ ಅವ್ರ ಕೋಪಕ್ಕೆ ನೀವು ಭಸ್ಮಾಗ್ತೀರಿ, ನೆನ್ಪಿಡ್ಕೊಂಬಿಡ್ರಿ. ಇಲ್ಲ ಸರ್, ನನಗೆ ಯಾವುದೇ ವರದಿ ಬಂದಿಲ್ಲ ಸರ್. ಮತ್ತೆ ಮೊನ್ನೆ ಈ CIDದವರು ಯಾರು ಆ ಗಲಿಬೇಲಿ ಇದ್ದಂತವ್ರು ಎಲ್ಲರೂ ಕೂಡ ಕರೆಸ್ತಾ ಇದಾರಂತ ಸರ್. ಅದ್ರಲ್ಲಿ ನಮ್ಮ ಅಕ್ಕ ತಂಗಿಯರು ಕೂಡ ನನಗೆ ಜಗಳ ಆಗಿದೆ ಅಂತೇಳಿ, ನನಗೆ ಏನೇನು ಪೆಟ್ಟಾಗಿತ್ತು ಅಂತೇಳಿ ಅವ್ರು ಮಾತಾಡ್ಸಕ್ ಬಂದಿದ್ರು. ಅವ್ರನ್ನ ಕೂಡ ಕೇಸಲ್ಲಿ ಸೇರ್ಸ್ಯಾರ ಸರ್. ಅವ್ರು ಕೂಡ ಕರ್ದಾರಂತೆ. ಅವ್ರೆಲ್ಲ ಕೂಡ ಹೋಗ್ರವ, ಏನ್ ಇದ್ದಿದ್ದು ಹೇಳಿ ಬರ್ರಿ, ನಮ್ಮ ತಮ್ಮಗೆ ಜಗಳ ಆಗುವಂತ ಟೈಮ್ ನಾವು ಹೋಗಿ ಒಂದು ಹೇಳ್ರಿ ಅಂತ ಹೇಳಿದೀನಿ ಸರ್. ಅದು ಇಲ್ಲಿ ತನಕ ಇದೆ, ಎಲ್ಲರನ್ನ ಎಂಕ್ವೈರಿ ಮಾಡ್ತಿದ್ರೆ ನಮ್ಗೆ ಯಾವುದೇ ಆದೇಶ ಬಂದಿಲ್ಲ ಸರ್. ಈ ಪರಿಸರ ಹಾಳು ಮಾಡ್ತಾ ಇದಾರೆ ನೋಡ್ರಿ. ಅಧಿಕಾರಿಗಳಿಗೆ ಇವತ್ತು ಅರಿವಿಲ್ಲ. ಇವತ್ತು ರೋಡ್ ಅಗಲೀಕರಣ ಅಂತೇಳಿ ಅಲ್ಲಿದ್ದಂತ ಶಾಸಕರು ಎಲ್ಲಾರು ಕೂಡ ಸೇರ್ಕೊಂಡು ಕುಮ್ಮಕ್ ಹಾಕೊಂಡು ರಾಜಣ್ಣ ಬಾರಜಣ್ಣ ಕುಮ್ಮಕ್ ಮಾಡ್ಕೊಂಡು ಇವತ್ತೆಲ್ಲ ಪರಿಸರ ಹಾಳು ಮಾಡ್ತಾ ಇದಾರ. ಧನ್ಯವಾದ.
ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.